ವಿಳಂಬ ಮಾಡದೆ ಇಟ್ಟಿಗೆರೆ ಅಭಿವೃದ್ಧಿ ಕಾರ್ಯ ಬೇಗನೆ ಮುಗಿಸಿರಿ. ಕೆರೆ ಅಭಿವೃದ್ಧಿ ಹೋರಾಟ ವೇದಿಕೆ ಮುಖಂಡರಿಂದ ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರಸಿದ್ಧವಾದ ಕೆರೆ. ಇಟ್ಟಿಗೆರೆ ಅಭಿವೃದ್ಧಿ ಕಾರ್ಯ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದು, ಇದರಿಂದ ಕೆರೆ ಪಕ್ಕದಲ್ಲಿರುವ ನಿವಾಸಿಗಳಿಗೆ ತುಂಬಾ ಸಮಸ್ಯೆ ಉಂಟಾಗ್ತಾ ಇದೆ. ಬೇಗನೆ ಕೆರೆ ಅಭಿವೃದ್ಧಿ ಕಾರ್ಯ ಮುಗಿಸಬೇಕು ಮತ್ತು ಒತ್ತುವರಿಯಾದ ಕೆರೆಯ ಜಾಗವನ್ನ ಬೇಗನೆ ತೆರವುಗೊಳಿಸಿ ಕೆರೆ ಅಭಿವೃದ್ಧಿ ಕಾರ್ಯವನ್ನ ಬೇಗನೆ ಮುಗಿಸಿ ಕೊಡಬೇಕು, ಇಲ್ಲದಿದ್ದರೆ ಪುರಸಭೆ ಮುಂದೆ ಹೋರಾಟವನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಪಟ್ಟಣದ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿಯ ಮುಖಂಡರಾದ ಶಂಕರ್ ಬ್ಯಾಡಗಿ, ಸಿದ್ದಲಿಂಗಿಯ ಹಿರೇಮಠ್, ಚಂದ್ರಶೇಖರ್ ಗೌಡಣ್ಣವರ್, ಮಂಜಣ್ಣ ಶರಸೂರಿ, ಸಿಂಧೋಗಿ ಮುಳುಗುಂದ, ನೀಲಕಂಠಪ್ಪ ಬಂಕಾಪುರ, ಪವನ್ ಬಂಕಾಪುರ ಅವರು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವೀರಣ್ಣ ಹಡ್ಪತ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಇಟ್ಟಿಗೆರೆ ಸಲುವಾಗಿ ನಾವು 2022 ಏನು ಪ್ರವಾಹ ಬಂತು, ಆವಾಗ ಬಹಳಷ್ಟು ತೊಂದರೆಗೀಡಾಯಿದ್ವಿ. ಆ ಟೈಮ್ನಾಗ ಲಕ್ಷ್ಮೇಶ್ವರ ಪುರಸಭೆ ಆಯಿತು, ತಹಶೀಲ್ದಾರ್ ಆಯಿತು, ಊರಿನ ಮಹಾಜನತೆ ನಮ್ಮನ್ನೆಲ್ಲ ಎತ್ತಿ ಹಿಡಿದು ನಮ್ಮನ್ನು ಪಾಲನೆ ಪೋಷಣೆ ಮಾಡ್ಯಾರ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ನಾವು ಇಡ್ತಾ ಬಂದಾಗ ನಾವು ಕರ್ನಾಟಕ ಸರ್ಕಾರ ನಿರ್ಮಿಸಿದಂಥ ಕೆರೆ ಸಂರಕ್ಷಣಾ ಪ್ರಾಧಿಕಾರದಿಂದ ನಾವು ಪರ್ಮಿಷನ್ ತೊಗೊಂಬಂದ್ವಿ. ಅಧಿಕೃತವಾಗಿ ಪರ್ಮಿಷನ್ ತೊಗೊಂಬಂದು 56 ಲಕ್ಷ ರೂಪಾಯಿ ಕೆರೆ ಅಭಿವೃದ್ಧಿ ಶುಲ್ಕದೊಳಗೆ ನಮ್ಮ ಪಶ್ಚಿಮ ಭಾಗದೊಳಗೆ ನಾವು ಬಂಡನ್ನು ಮಾಡ್ತಾಯಿದ್ವಿ. ಈ ಬಂಡಿಗೆ ಕಲ್ವರ್ಟ್ ಹಾಕೋದು ಒಂದು ಕೆಲಸ ಪೆಂಡಿಂಗ್ ಉಳಿದೈತಿ. ಅದಷ್ಟು ಆದ್ರಿಂದ ನಮ್ಗೆ ಅನುಕೂಲ ಆಕೈತಿ. ಅದನ್ನ ಹಂಗೆ ಬಿಟ್ಟರೆ ಈ ಭಾಗನೂ ಒಂದು ಕೆರೆ ಪ್ರದೇಶವಾಗಿ ನಮ್ಮೆಲ್ಲ ಜನರಿಗೆ ಭಾಳಷ್ಟು ಅನಾನುಕೂಲ ಆಕತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿ 17 ಗುಂಟೆ ಮತ್ತು 13 ಗುಂಟೆ ಅನಧಿಕೃತವಾಗಿ ಒಂದು ಬಂಡಾಗೈತಿ ಮತ್ತು ಒತ್ತುವರಿ ಆಗೈತಿ. ಮುಖ್ಯವಾಗಿ ಅದನ್ನು ತೆಗೆಸಲಿಕ್ಕೆ ಎಲ್ಲರೂ ಸಹಿತ ಸಹಕಾರ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಐತಿ. ಅದು ಒಂದು 17 ಗುಂಟೆ ಮತ್ತು 13 ಗುಂಟೆ ಅತಿಕ್ರಮಣ ತೆರವುಗೊಳಿಸ್ತಂದ್ರೆ ನೀರಿನ ಸಂಗ್ರಹ ಜಾಸ್ತಿ ಆಗೈತಿ. ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ ಹಿಂಭಾಗ ರಸ್ತೆ ಅದು ಸಹಿತ 20 ಗುಂಟೆ ಅದು ನಿರ್ಮಾಣ ಆಗೈತಿ. ಇದು 2015-16 50 ಲಕ್ಷ, 2016-17 ಒಂದು 49,92,000. ಈ ರೀತಿಯಾಗಿ ಕೆರೆ ಸಂರಕ್ಷಣಾ ಪ್ರಾಧಿಕಾರದ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಬಂಡನ್ನು ಕಟ್ಟಿದ್ದಾರೆ. ಈ ಕಟ್ಟಿ ಕೆರೆಯನ್ನು ಸಣ್ಣ ಮಾಡ್ರೆ ನಮ್ಮ ಭಾಗದ ಜನ ಯಾವುದೂ ಸಹಿತ 1 ಇಂಚ್ ಜಾಗವನ್ನು ಸಹಿತ ನಾವು ಅತಿಕ್ರಮಣ ಮಾಡ್ಕೊಂಡಿಲ್ಲ. ನಮ್ಮ ಸರ್ವೆ ನಂಬರ್ 6 ನಂಬರ್ ಬಾರ್ 3, 6 ಬಾರ್ 4 ಮತ್ತು 6 ಬಾರ್ 5 5.7 ಎಕರೆ ಕ್ಷೇತ್ರ 1990 ಇಸ್ವಿ ಒಳಗನ ಪುರಸಭೆ ಒಳಗೆ ಒಂದು ಸೇತುವೆಗೆ ಆದೇಶ ಆಗೈತಿ. ಅದರ ಜೊತೆಗೆ ನಗರ ಯೋಜನಾ ಪ್ರಾಧಿಕಾರದ ಸಹಿತ ಪರ್ಮಿಷನ್ ಆಗೈತಿ. ನಮ್ಮ ಲೇಔಟ್ ಅಧಿಕೃತ ಲೇಔಟ್ ಆಗೈತಿ, ಯಾವುದೇ ಅನಧಿಕೃತವಿಲ್ಲ. ಈ ಭಾಗದಾಗ ಯಾರಾದರೂ ನಮ್ಮ ಭಾಗದವಾಗ ಯಾರಾದರೂ ಅತಿಕ್ರಮಣ ಮಾಡಿದ್ರೆ ಅಥವಾ ನೀವು ಇನ್ನೂ 1 ಬಿಟ್ಟು 10 ಸಲ ಸರ್ವೆ ಮಾಡಿರಿ, ಆ ಸರ್ವೆದೊಳಗೆ ಏನಾದರೂ ನಮ್ಮ ಭಾಗದೊಳಗೆ ಅತಿಕ್ರಮಣ ಆಗೈತೆ ಅಂತ ತಮ್ಗೆ ಯಾರೂ ಕಂಡು ಬಂದರೆ ಆಗಿಂದಾಗೆ ನಾವು ತೆಗೆದುಕೊಡೋಕೆ ಭದ್ರದೇವಿ, ಅದನ್ನು ನಾವು ಪಾಲಿಸ್ತೇವೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮ ಮೂಲಕ ಧನ್ಯವಾದ ಹೇಳಿಕೆ. ಈ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂತಹ ಪುರಾತನ ಕಾಲದ ಇಟ್ಟಿಗೆರೆ ಇವತ್ತಿನ ದಿವಸ ಕಾಮಗಾರಿಕೆ ಪ್ರಾರಂಭವಾಗಿದೆ. ಆ ಕಾಮಗಾರಿಕೆ ಪ್ರಾರಂಭವಾಗಿದ ನಂತರ ಬರ್ತಕ್ಕಂಥ ನೀರನ್ನು ಪೈಪ್ ಹಾಕದ ಮೂಲಕವಾಗಿ ತಡೆ ಹಿಡಿಯಲಾಗಿದೆ. ಆ ಉದ್ದೇಶಪೂರ್ವಕವಾಗಿ ನಾವು ಆ ಪೈಪ್ ಹಾಕಬೇಕಂತಂದು ತಮ್ಮೆಲ್ಲ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುತ್ತೇವೆ. ನಂತರ ಎಲ್ಲಿ ಒತ್ತುವರಿ ಐತಲ್ಲ, ಆ ಒತ್ತುವರಿಯನ್ನು ನಮಗೆ ಎಲ್ಲಿ ಮಾಹಿತಿ ಹಕ್ಕಿನ ಪ್ರಕಾರ ಒತ್ತುವರಿ ಅಂತ ಬಂದೈತಿ ಅದನ್ನು ತೆರವುಗೊಳಿಸಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡ್ಬೇಕಂತಂದು ನಾವು ಕೇಳ್ಕೊಳ್ಳುತ್ತೇವೆ. ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಮಾಹಿತಿ ಹಾಕಿರ್ತಕ್ಕಂತಹ ಎಲ್ಲ ಆಫೀಸರಿಗೆ ಕೂಡ, ಪುರಸಭೆದವರಿಗೂ ಕೂಡ, ಚೀಫ್ ಆಫೀಸರಿಗೆ ಕೂಡ ಇದನ್ನ ಮಾಹಿತಿ ಹಕ್ಕನ್ನು ನಾವು ಇದನ್ನು ತಗೊಂಡು ತಾವೆಲ್ಲ ಈ ಕೆರೆ ಅಭಿವೃದ್ಧಿಯನ್ನು ಮಾಡ್ಬೇಕಂತಂದು ನಾವು ಕೇಳಿಕೊಳ್ಳುತ್ತೇವೆ. ಸ್ಪಂದನೆ ಮಾಡಲಿಲ್ಲ ಅಂತ ಮುಂದೆ ನಮ್ಮ ಉದ್ದೇಶ ಏನಿರ್ತದಪ್ಪ ಅಂತಂದ್ರೆ ಇಲ್ಲಿ ಏರಿಯಾದವರೆಲ್ಲ ಮುಳುಗಡೆ ಆಗ್ತಾರ, ತೊಂದರೆ ಆಗ್ತದೆ ಜನಕ್ಕೆ. ಆ ತೊಂದರೆ ಆಗ್ಲಿಲ್ಲಂಗೆ ಮಾಡಿಕೊಟ್ರೆ ಬಹಳ ಅನುಕೂಲತೆ ಆಗ್ತತಿ. ಅದನ್ನ ತೊಂದರೆ ಆಗಬೇಕಪ್ಪ ಅಂತಂದಾಗ ಮುಂದೆ ಜನ ಮತ್ತು ಇಲ್ಲಿ ಮುಳುಗ್ತಕ್ಕಂಥ ಜನ ಏನು ನಿರ್ಧಾರ ತಗೊಂತಾರೆ ಅದ್ರ ಮೇಲೆ ಅದು ಮುಂದುವರಿತದೆ. ಮೊನ್ನೆ ಇ ಸಿ ಸಾಹೇಬರು ಬಂದಿದ್ರು, ಎಲ್ಲರೂ ಬಂದು ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಹೊಳ್ಳಿ ಅದಕ್ಕೇನು ಉತ್ತರ ಇಲ್ಲ. ಹಂಗೆ ಅದು ಅಲ್ಲೇ ಪೆಂಡಿಂಗ್ ಉಳ್ಕೊಂತ ಹೋಗ್ಬಿಡ್ತು. ಆ ಕೆಲಸನ ಈಗ ಶೀಘ್ರವಾಗಿ ಚಾಲೂ ಮಾಡಲಿಲ್ಲ ಅಂದ್ರೆ ನಾವು ಮುನ್ಸಿಪಾಲ್ಟಿ ಮುಂದೆ ಧರಣಿ ಕುಂದ್ರಾಗ ರೆಡಿ ಇದ್ದೀವಿ.